ಹೆಸರು ಸಂಜು ತಲಕೇರಿ. ಆ ಕೇಳೋದು ಯಾಕೆ ಬ್ಯಾಸ್ಬಿಟ್ಟೆ ಅನ್ಸಲ್ತೀನಿ. ನಂದು ಬಬ್ಲೇಶ್ವರ ತಾಲೂಕ ವಿಜಯಪುರ ಡಿಸ್ಟ್ರಿಕ್ಟ್ ಜೈನಾಪುರ. ನಾನು ಸೆಕೆಂಡ್ ಪಿ ಯುದಾಗ ನಿಮ್ಗೆಲ್ಲ ಗೊತ್ತಿರ ಸೆಕೆಂಡ್ ಪಿ ಎಕ್ಸಾಮ್ ಬರ್ತೀನಿ. ಆ ರ್ಯಾಲಿಗೆ ಹೋದ್ರಿ, ರ್ಯಾಲಿ ಫೇಲ್ ಆಯ್ತು. ಪಾಕೆಟ್ ಕೊಡೋಣ ಡೈರೆಕ್ಟ್ ಇಲ್ಲೇ ಬಂದು ಅಡ್ಮಿಸ್ ಮಾಡಿದ್ವಿ. ನಿಮ್ಗೆ ಗೊತ್ತಿಲ್ಲ ಅವೆಲ್ಲ ಪನಿಷ್ಮೆಂಟ್ ಡಿಸ್ಪ್ಲೇನ ಎಲ್ಲ ನಿಮ್ಗೆ ಗೊತ್ತಿಲ್ಲ. ನಾ ಏನು ಹೇಳ್ತೀನಿ ಅದ್ರಾಗ ಆಗಿಲ್ಲ. ಇನ್ನು ಎಕ್ಸಾಮ್ ಪ್ರಿಪ್ರೇಷನ್ ಅಂತೂ ಆಲ್ಮೋಸ್ಟ್ ಎಲ್ಲಾನು ಮಾಡಿದ್ರಿ. ಇನ್ನೊಂದ್ ಸ್ವಲ್ಪ ಮಾಡ್ರಿ, ಎಕ್ಸಾಮ್ ಬರುತ್ತನ. ಯಾರು ಅಡ್ವಾನ್ಸ್ ಊರಿಗೆ ಹೋಗಕ್ ಬೇಡ್ರಿ. ನಾವ್ ಹೊಂಟಿದ್ರೆ ನೀವು ಬೇಗ ಬೇಡವಂತ. ನಾನ್ ಎದಕ್ಕಂದ್ರೆ ನನ್ ಪ್ರಾಬ್ಲಮ್ ಐತಿ. ಮನೆಗೆ ಹೋಗಿ ಮನೆಗೆ ಯಾರು ಬರೋಲ್ಲ, ಕೆಲ್ಸದಾಗ ಇರ್ತಾರ. ನಾವು ಹೋಗಿ ನಾಳೆ ಮತ್ತೆ ಕಡೆ ಕೆಳ ಕಡೆ ಹೋಗೋದೈತಿ. ಅಕಸ್ಮಾತ್ ನಾ ಇವತ್ತು ಹೊಂಟೀನಿ ಹಂಗ ತಿಳಿಸಿ ನೀವು ಯಾರು ಹೋಗಕ್ ಹೋಗ್ಬೇಡ್ರಿ. ಇಲ್ಲೇ ತಿಳಿಸಿದ ಮನೆಗೆ ಹೋದ್ರೆ ನನ್ಗೆ ಓದತ್ ಯಾರು ಓದಾಗಲ್ಲ. ನಾನು ಹಿಡ್ದ ಹೇಳ್ತಾರೆ, ನಾನು ಓದಾಗಲ್ಲ. ಇಲ್ಲಾದ್ರೆ ನೀವ್ ಏನೈತಿ ಸರ್ ಹಿಡಿದು ಓದಿಸ್ತಾರ. ನೀವು ಅದ್ರ ಓದಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಹುಡುಗ ಕೂಡ ಕೂಡಿ ಡಿಸ್ಕಸ್ ಮಾಡ್ತೀರಿ. ಡಿಸ್ಕಸ್ ಮಾಡಿ ಓದಿದ್ರೆ ನಿಮ್ಗೂ ತಲೆಗೆ ಹೋಗ್ತೈತಿ. ಮತ್ತೆ ಒಟ್ಟ ನಾ ಏನ್ ತಿಳಿಸಿದ ನಿಂತ್ ಬಿಡ್ಯಾರ ಊರಿ ಹೋಗ್ತಾನಂತೀವಿ. ಊರಿ ಹೋಗೋದ್ರಿಂದ ಏನು ಉಪಯೋಗ ಇಲ್ಲ. ಹೋಗಿಂದ ಏಟ್ ಹೊಡ್ತೀರಿ ಏಟಿಲ್ಲ ಅವ್ನು ನನಗೂ ಗೊತ್ತೈತಿ. ನಾನು ಹೋಗಿ ಎಟ್ಟು ಓದಿನಿ ಏಟಿಲ್ಲ ನನಗೂ ಗೊತ್ತೈತಿ. ಅದರಿಂದ ಏನ್ ಉಪಯೋಗ ಆಗಲ್ಲ ನೋಡ್ರಿ. ಇದನ್ನ ಪ್ರಿಪರೇಷನ್ ಚಲೋ ಮಾಡ್ರಿ. ಟೀಚಿಂಗ್ ಸ್ಟಾಫ್ನು ಎಲ್ಲ ಚಲೋ ಟೀಚಿಂಗ್ ಕೊಟ್ಟೈತಿ. ಹೀಗಾಗಿ ಚಲೋ ತಗೋದ್ರಿ. read the best, all the best in exam preparation for Agnivir. Next exam preparation ಅಂತಂದ್ರೆ ಆಗಸ್ಟ್ಗೆ ಏನೋ ಕಾಲ್ಫಾರ್ಮ್ ಆಗ್ಯಾವ ಅಂತ ಹೇಳತ್ತಾರ. ನನಗಂತೂ ಗೊತ್ತಿಲ್ಲ ರ್ಯಾಲಿ ಯಾವಾಗ ಕಾಲ್ಫಾರ್ಮ್ ಆಗ್ತೀವಿ. ಎಕ್ಸಾಮ್ ಮುಗಿತಂದಾಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸಿಂದ ಹೊಡಿರಿ ರ್ಯಾಲಿ. ಇನ್ನು ನಾನು ಕೇಳಕ್ ಹೊಂಟೀನಿ. ನಮ್ದು SSR ರ್ಯಾಲಿ ಇದೆ ಕೇಳಕ. ನಿಮ್ ಟೀಚಿಂಗ್ ಸ್ಟಾಫ್ ಮತ್ತು ಆಚಾರ್ಯ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಆಗೈತಿ. ಮತ್ತೆ ಮೂರು ಎಕ್ಸಾಮ್ ನಾನು ಬರ್ದೀನಿ. 2 ಎಕ್ಸಾಮ್ ಫೇಲ್ ಆದವು ಅಂತ ಫೇಲ್ ಆಗಿನ ಅಂತ ಬಿಟ್ಟಿಲ್ಲ. ಎಲ್ಲಾ ಸರ್ಗಳು ಹುಮ್ಮಸ್ ತುಂಬಿಸ್ಕೊಟ್ರು. ಹುಮ್ಮಸ್ ತುಂಬಿನಿಂದ 2 ಎಕ್ಸಾಮ್ ಕ್ಲಿಯರ್ ಮಾಡೀನಿ. 2 ಎಕ್ಸಾಮ್ ಒಳಗೆ ಒಂದು SSGD ಕ್ಲಿಯರ್ ಮಾಡೀನಿ. ಆದ್ರೆ ಏನ್ ಮಾಡೋದು ಹೈಟ್ ಬರಲ್ಲ. ಸರ್ ಏನಾದ್ರು ಹೊಳೆ ಬಂದಾಗ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಹೈಟ್ ಪ್ರಯತ್ನ ಮಾಡೋದು ನಾವು ಬಂದ. ಮತ್ತೆ SSR ಅಂತೂ ಈಗ ಹೊಂಟೀನಿ. ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಪ್ರೀತಿ ಇದರಿಂದ ಎಲ್ಲ ಯಶಸ್ವಿಯಾಗಿ ಬರ್ತಾನ ಅಂತ ಹೇಳಿ ನಾವು ಭಾವಿಸ್ತೀವಿ. ಥ್ಯಾಂಕ್ಸ್.